ಹಾಯ್ ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಗೌರಿ ಹಬ್ಬ ಬಂದೇ ಬಿಡ್ತು. ಗೌರಿ ಅಂತ ಅಂದರೆ ಕೈಲಾಸವಾಸಿ, ಶಿವನ ಪತ್ನಿ ಪಾರ್ವತಿ ದೇವಿ. ಈ ದಿನ ಕೈಲಾಸದಿಂದ ತನ್ನ ತವರಾದ ಹಿಮಾಲಯಕ್ಕೆ ಬರ್ತಾಳೆ. ತನ್ನ ತವರಿಗೆ ಬಂದ ಗೌರಿ ಮುತ್ತೈದೆಯರ ರೂಪದಲ್ಲಿ ನಮ್ಮ ಮನೆಗೆ ಬಂದಿರುವಳು ಎಂದು ಭಾವಿಸಿ ಮರದ ಬಾಗಿನ ಕೊಡುವ ಸಂಪ್ರದಾಯ ಇದೆ. ಹಾಗಾದರೆ ಬಾಗಿನ ಕೊಡುವಾಗ ಯಾವ ಪದಾರ್ಥಗಳನ್ನು ನಾವು ಮೊರದ ಬಾಗಿನದಲ್ಲಿ ಇಡಬೇಕಾಗತ್ತೆ, ಹಾಗೆ ಅದರ ದೈವಿಕ ಸಂಪ್ರದಾಯ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಒಂದು ಬಾಗಿನಕ್ಕೆ ಏನೇನು ಬೇಕು ಅಂತ ನೋಡೋದಾದರೆ, ಒಂದು ಜೊತೆ ಮೊರಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕಾಗತ್ತೆ. ಇನ್ನು ದಾನಕ್ಕಾಗಿ ಅಕ್ಕಿ, ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ, ರವೆ, ಬೆಲ್ಲದಚ್ಚು, ಉಪ್ಪು, ತೆಂಗಿನಕಾಯಿ, ಹಣ್ಣು, ಬಳೆ, ಬಿಚ್ಚೋಲೆ, ಕನ್ನಡಿ, ಕಪ್ಪು, ಬಾಚಣಿಗೆ, ವಿಳ್ಯದೆಲೆ, ಅಡಿಕೆ, ದಕ್ಷಿಣೆ, ಅರಿಶಿನ, ಕುಂಕುಮ, ಜೊತೆಗೆ ಒಂದು ಬ್ಲೌಸ್ ಪೀಸನ್ನು ಕೂಡ ಇಡಬೇಕಾಗತ್ತೆ. ಈ ವಸ್ತುಗಳಲ್ಲಿರುವ ದೇವತಾ ಸಾನ್ನಿಧ್ಯ ಹೇಗಿದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಅರಿಶಿನವನ್ನು ಕೊಡುವಂಥದ್ದು ಸಾಕ್ಷಾತ್ ಗೌರಿ ದೇವಿಯ ಸ್ವರೂಪದಲ್ಲಿ. ಇನ್ನು ಕುಂಕುಮ ಬಂದ್ಬಿಟ್ಟು ಮಹಾಲಕ್ಷ್ಮಿಯ ಸ್ವರೂಪ, ಸಿಂಧೂರ ಬಂದು ಸರಸ್ವತಿಯ ಸ್ವರೂಪ, ಕನ್ನಡಿ ರೂಪಲಕ್ಷ್ಮಿಯ ಸ್ವರೂಪ, ಬಾಚಣಿಗೆ ಶೃಂಗಾರ ಲಕ್ಷ್ಮಿಯ ಸ್ವರೂಪ, ಇನ್ನು ಕಾಡಿಗೆ ಲಜ್ಜಾಲಕ್ಷ್ಮಿಯ ಸ್ವರೂಪ, ಇನ್ನು ಅಕ್ಕಿ ಶ್ರೀಲಕ್ಷ್ಮಿಯ ಸ್ವರೂಪ, ತೊಗರಿಬೇಳೆ ವರಲಕ್ಷ್ಮಿಯ ಸ್ವರೂಪ, ಉದ್ದಿನಬೇಳೆ ಸಿದ್ಧಲಕ್ಷ್ಮಿಯ ಸ್ವರೂಪ, ತೆಂಗಿನಕಾಯಿ ಸಂತಾನ ಲಕ್ಷ್ಮಿಯ ಸ್ವರೂಪ, ವಿಳ್ಯದೆಲೆ ಧನಲಕ್ಷ್ಮಿಯ ಸ್ವರೂಪ, ಅಡಿಕೆ ಇಷ್ಟಲಕ್ಷ್ಮಿಯ ಸ್ವರೂಪ, ಯಾವುದಾದ್ರೂ ಹಣ್ಣು ಜ್ಞಾನಲಕ್ಷ್ಮಿಯ ಸ್ವರೂಪ, ಬೆಲ್ಲ ರಸಲಕ್ಷ್ಮಿಯ ಸ್ವರೂಪ, ವಸ್ತ್ರಲಕ್ಷ್ಮಿಯ ಸ್ವರೂಪ, ಹೆಸರುಬೇಳೆ ವಿದ್ಯಾಲಕ್ಷ್ಮಿಯ ಸ್ವರೂಪ. ಒಟ್ಟಾರೆ ಈ 16 ಐಟಮ್ಸನ್ನು ನಾವು ಬಾಗಿನದಲ್ಲಿ ಇಡಬೇಕಾಗತ್ತೆ. ಮುತ್ತೈದೆ ದೇವತೆಯರು ಒಟ್ಟು 16 ಜನ ಇರ್ತಾರೆ. ಗೌರಿ, ಪದ್ಮ, ಶುಚಿ, ಮೇಧಾ, ಸಾವಿತ್ರಿ, ವಿಜಯ, ಜಯ, ದೇವಸೇನ, ಸಾಹ, ಮಾತರಲೋಕ, ಮಾತಾರ, ಶಾಂತಿ, ಪೃಥ್ವಿ, ಧೃತಿ, ತುಷ್ಟಿ, ಸ್ವದಾದೇವಿ ಇವರನ್ನ ಷೋಡಶ ಲಕ್ಷ್ಮಿಯರು ಅಂತ ಕರೀತಾರೆ. ಇನ್ನು ಸೀರೆ ಸೆರಗಿನಲ್ಲಿ ಮಹಾಲಕ್ಷ್ಮಿಯು ಸೌಭಾಗ್ಯ ರೂಪದಲ್ಲಿರೋದ್ರಿಂದ ಸೆರಗನ್ನು ಹಿಡಿದು ಮೊರದ ಬಾಗಿನವನ್ನು ಕೊಡುತ್ತಾರೆ. ಮೊರದ ಬಾಗಿನಕ್ಕೆ ಸಂಸ್ಕೃತದಲ್ಲಿ ವೇಣುಪಾತ್ರ ಅಂತಾರೆ. ಇಲ್ಲಿ ಮೊರ ಅಂತ ಅಂದರೆ ನಾರಾಯಣ ಮತ್ತು ಒಳಗಿರುವುದು ಲಕ್ಷ್ಮಿಯರು. ದಂಪತಿ ಲಕ್ಷ್ಮೀನಾರಾಯಣರ ತರಹ ಇರಲಿ ಅನ್ನೋ ಕಾರಣಕ್ಕೆ ಮತ್ತೆ ಸುಮಂಗಲಿತನ ಯಾವಾಗಲೂ ಇರಲಿ ಎಂದು ಈ ಮೊರದ ಬಾಗಿನವನ್ನು ಕೊಡ್ತಾರೆ. 16 ದೇವತೆಗಳು ನಿತ್ಯ ಸುಮಂಗಲಿಯರು. ಈ 16 ದೇವತೆಗಳು ಸಂಸಾರದಲ್ಲಿ ಯಾವುದೇ ತರಹದ ಕಷ್ಟ, ನೋವು, ದುಃಖ ಬಂದರೂ ಸಹ ನಮ್ಮನ್ನು ರಕ್ಷಿಸಲಿ ಅಂತ ನೆನೆದು ಬಾಗಿನವನ್ನು ಕೊಡಬೇಕಾಗತ್ತೆ. ಇನ್ನು ದಾನ ಮತ್ತು ಫಲ, ಬಾಗಿನದ ವಸ್ತುಗಳು ಮತ್ತು ಅವುಗಳನ್ನು ದಾನ ನೀಡೋದ್ರಿಂದ ಸಿಗುವ ದಾನ ಫಲ ಏನು ಎಂಬುದರ ಮಾಹಿತಿಯನ್ನು ನೋಡೋಣ. ಅರಿಶಿನದ ದಾನವನ್ನು ಮಾಡೋದ್ರಿಂದ ರೋಗ ನಿವಾರಣೆ ಆಗತ್ತೆ. ಸುಮಂಗಲಿಯರಿಗೆ ಸೌಭಾಗ್ಯತನ ವೃದ್ಧಿಸುತ್ತೆ. ಸುಮಂಗಲಿಯರಿಗೆ ಸುಮಂಗಲಿತನ ಯಾವಾಗಲೂ ಇರಲಿ ಎಂಬ ಉದ್ದೇಶಕ್ಕೆ ಮೊದಲು ಅರಿಶಿನವನ್ನು ಕೊಡ್ತಾರೆ. ಇನ್ನು ಕುಂಕುಮದಾನ, ದೃಷ್ಟಿದೋಷ ನಿವಾರಣೆಗೆ, ಕೋಪ ಹಠ ಕಮ್ಮಿ ಆಗುವುದಕ್ಕೆ ಕುಂಕುಮದಾನವನ್ನು ನೀಡ್ತಾರೆ. ಕುಂಕುಮವನ್ನು ಯಾರು ಧರಿಸುತ್ತಾರೋ ಅವರು ಬಹಳ ತೇಜಸ್ಸು ಮತ್ತು ನಂಬಿಕೆ ಅವರಲ್ಲಿ ಜಾಸ್ತಿ ಇರುತ್ತೆ. ಕುಂಕುಮ ಧಾರಣೆಯಿಂದ ದೈವಶಕ್ತಿ ಜಾಸ್ತಿ ಆಗುತ್ತೆ. ಇನ್ನು ಸಿಂಧೂರದಾನ, ಸತಿಪತಿ ಕಲಹ ನಿವಾರಣಕ್ಕೆ, ರೋಗಬಾಧೆಗೆ, ಋಣಬಾಧೆ ನಿವಾರಣೆಗೆ, ಮನೆಯಲ್ಲಿ ಸಂದೇಹ, ಒಳಜಗಳ, ಮಾಂತ್ರಿಕ ದೋಷಗಳು ನಿವಾರಣೆಯಾಗುವ ಕಾರಣಕ್ಕೆ ಸಿಂಧೂರವನ್ನು ದಾನ ಮಾಡಲಾಗುತ್ತೆ. ಇನ್ನು ಕನ್ನಡಿ ರೂಪಲಕ್ಷ್ಮಿಯ ರೂಪದಲ್ಲಿ ಕನ್ನಡಿಯನ್ನು ದಾನ ಮಾಡಿದರೆ ಸಮಸ್ತ ವಾಸ್ತುದೋಷ, ದೃಷ್ಟಿದೋಷ ನಿವಾರಣೆಯಾಗತ್ತೆ. ಇನ್ನು ಬಾಚಣಿಗೆ, ತಲೆಗೆ ಸಂಬಂಧಿಸಿದ ಕಾಯಿಲೆಗಳು, ಯೋಚನೆಗಳು ಕಡಿಮೆ ಆಗುತ್ತವೆ, ರೂಪವತಿಯಾಗುತ್ತಾರೆ ಅನ್ನುವ ಒಂದು ನಂಬಿಕೆ. ಇನ್ನು ಕಾಡಿಗೆ, ದೃಷ್ಟಿದೋಷ ಆಗೋದು, ಕಣ್ಣಿನ ಕೆಳಗೆ ಕಪ್ಪಾಗೋದು ಕಮ್ಮಿ ಆಗತ್ತೆ ಅನ್ನುವ ಒಂದು ನಂಬಿಕೆ. ಇನ್ನು ಪೂರ್ಣ ಸ್ತ್ರೀ ತತ್ವದಲ್ಲಿ ಹೆಚ್ಚಳವನ್ನು ನೀಡುತ್ತೆ ಈ ಕಾಡಿಗೆ. ಇನ್ನು ಅಕ್ಕಿ, ಯಾರು ಅಕ್ಕಿಯನ್ನು ದಾನ ಮಾಡ್ತಾರೋ ಅವರಿಗೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಸರ್ವ ರೋಗಗಳು, ಯೋಚನೆಗಳು ನಿವಾರಣೆಯಾಗಿ ಆರೋಗ್ಯ ಭಾಗ್ಯವನ್ನು ಪಡ್ಕೊಳ್ತಾರೆ. ಮನೆಯಲ್ಲಿ ಕಲಹ ಇಲ್ಲವಾಗುತ್ತದೆ. ನೆಕ್ಸ್ಟ್ ತೊಗರಿಬೇಳೆ, ಕುಜದೋಷ ನಿವಾರಣೆ, ಸರ್ಪದೋಷ ನಿವಾರಣೆ, ರಜಸ್ವಲ ದೋಷಗಳು ನಿವಾರಣೆ, ರಕ್ತದೊತ್ತಡ ಸಹಜ ಸ್ಥಿತಿಗೆ ಮರಳುತ್ತವೆ, ವಿವಾಹ ದೋಷ ನಿವಾರಣೆ ಆಗುತ್ತೆ. ಇನ್ನು ಉದ್ದಿನಬೇಳೆ, ಪಿತೃಶಾಪ ನಿವಾರಣೆ, ಅಪಮೃತ್ಯು ನಿವಾರಣೆಯಾಗುತ್ತದೆ.
ಅಗೋಚರ ರೋಗ ದೂರ ಆಗತ್ತೆ. ಪತಿಯಲ್ಲಿರುವ ಸರ್ವದೋಷ ಇಲ್ಲವಾಗುತ್ತದೆ. ಇನ್ನು ತೆಂಗಿನಕಾಯಿ, ಇಷ್ಟಾರ್ಥ ಸಿದ್ಧಿ, ಮಕ್ಕಳು ಸನ್ಮಾರ್ಗದಲ್ಲಿ ನಡೆಯುತ್ತಾರೆ. ಸರ್ವ ಕಾರ್ಯ ವಿಜಯ, ಆರೋಗ್ಯ ಭಾಗ್ಯ, ನೆಮ್ಮದಿ, ಸಂತೋಷ ದೊರೆಯುತ್ತದೆ. ಸಂತಾನ ಸಮಸ್ಯೆ, ಉದರ ಸಂಬಂಧಿ ರೋಗ ನಿವಾರಣೆ ಆಗುತ್ತದೆ. ನೆಕ್ಸ್ಟ್ ವಿಳ್ಯದೆಲೆ, ತಾಂಬೂಲ ದಾನವನ್ನ ಮಾಡೋದ್ರಿಂದ ಧನಲಕ್ಷ್ಮಿ ಅನುಗ್ರಹವಾಗಿ ಧನ ಪ್ರಾಪ್ತಿಯಾಗುತ್ತದೆ. ಹಣದ ಸಮಸ್ಯೆ ನಿವಾರಣೆ ಆಗುತ್ತದೆ. ಅಡಿಕೆ, ಇಷ್ಟಾರ್ಥ ಹಾಗೂ ಬಯಕೆಗಳು ಬೇಗನೆ ನೆರವೇರುತ್ತವೆ ಅನ್ನುವ ಒಂದು ನಂಬಿಕೆ. ಇನ್ನು ಫಲದಾನಕ್ಕೆ ಜ್ಞಾನಲಕ್ಷ್ಮಿ ಅಧಿಪತಿ, ಮನೆಯಲ್ಲಿ ಸಕಲ ಕಾರ್ಯಗಳು ಸುಗಮವಾಗುತ್ತವೆ. ದೇವಾಲಯಗಳಲ್ಲಿ ಹಣ್ಣನ್ನ ನೈವೇದ್ಯ ಮಾಡಿಸಿ ಸುಮಂಗಲಿಯರಿಗೆ ದಾನ ಮಾಡಿದ್ರೆ ಸ್ತ್ರೀ ಶಾಪ ನಿವಾರಣೆಯಾಗುತ್ತದೆ ಅನ್ನುವ ಒಂದು ನಂಬಿಕೆ. ಬೆಲ್ಲ, ರಸಲಕ್ಷ್ಮಿ, ಬೆಲ್ಲದಲ್ಲಿ ಬ್ರಹ್ಮದೇವರು, ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾಗಣಪತಿ ದೇವರ ಸಾನ್ನಿಧ್ಯ ಇರುತ್ತೆ ಅಂತ ಹೇಳಲಾಗಿದೆ. ಬೆಲ್ಲ ದಾನ ಮಾಡಿದ್ರೆ ಬಹಳಷ್ಟು ಚಿಂತೆ, ನಿತ್ಯ ದಾರಿದ್ರ್ಯ ನಿವಾರಣೆ ಆಗಿ ಜೀವನದಲ್ಲಿ ಉತ್ತಮ ಅಭಿವೃದ್ಧಿ ಆಗುವುದು. ಇನ್ನು ವಸ್ತ್ರಲಕ್ಷ್ಮಿ, ಸುಮಂಗಲಿಯರು ಪ್ರತ್ಯಕ್ಷ ಸ್ತ್ರೀ ದೇವತೆ, ಕುಲದೇವತೆ, ಆದಿಶಕ್ತಿಯ ಸ್ವರೂಪ ಎಂದು ತಿಳಿದು ಬಾಗಿನ ಕೊಡುವಾಗ ವಸ್ತ್ರದಾನ ಮಾಡಬೇಕು. ಇದರಿಂದ ವಸ್ತ್ರ ದಾರಿದ್ರ್ಯ ನಿವಾರಣೆ, ಕುಲದೇವತಾ ತೃಪ್ತಿ, ಸುಮಂಗಲಿ ದೋಷ ನಿವಾರಣೆ ಆಗತ್ತೆ. ಹೆಸರುಬೇಳೆಯನ್ನ ದಾನ ಮಾಡಿದವರಿಗೂ ತೆಗೆದುಕೊಂಡವರಿಗೂ ಸರಸ್ವತಿ ದೇವಿ ಹಾಗೂ ಶ್ರೀ ಮಹಾಲಕ್ಷ್ಮಿ ದೇವಿಯ ಶಾಶ್ವತ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯ ವಾತಾವರಣ ಇರುತ್ತೆ. ವಾಯುವಿನ ಉಪದ್ರ, ಗರ್ಭಕೋಶದ ತೊಂದರೆ ಕಡಿಮೆಯಾಗುತ್ತವೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಬಾಗಿನ ಕೊಡುವುದರ ಹಿಂದಿನ ಉದ್ದೇಶ ಹಾಗೆ ಅದರಿಂದ ನಮಗೆ ಸಿಗುವಂತಹ ಲಾಭಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಸ್ವರ್ಣಗೌರಿಯು ನಿಮ್ಮೆಲ್ಲರ ಬಾಳಲ್ಲಿ ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿ, ಸಮೃದ್ಧಿಯನ್ನು ತರಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.